ನಮಗೆ ಮೂವರು ಮಿತ್ರರು, ಪ್ರೀತಿಸುವವ ಒಬ್ಬ, ದ್ವೇಷಿಸುವವ ಒಬ್ಬ ಮತ್ತು ಕಡೆಗಣಿಸುವವ ಒಬ್ಬ. ಪ್ರೀತಿಸುವವ ಪ್ರೀತಿ ಕಲಿಸಿದ, ದ್ವೇಷಿಸುವವ ನಮ್ಮನ್ನು ಎಚ್ಚರವಿರಲು ಕಲಿಸಿದ, ಕಡೆಗಣಿಸುವವ ಸ್ವಾವಲಂಬನೆ ಕಲಿಸಿದ. ಈ ಮೂವರನ್ನು ನಾವು ಸದಾಕಾಲ ಗೌರವದಿಂದ ಕಾಣಬೇಕು. ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ. ಈ ನಿರೀಕ್ಷೆ ಅನ್ನೋದು ಮನುಷ್ಯನ ಸಂತೋಷವನ್ನು ಹಾಳು ಮಾಡುತ್ತೆ. ನೀವು ಇನ್ನೊಬ್ಬರ ಜೀವನದಲ್ಲಿ ಎರಡನೇ ಆಯ್ಕೆಯಾಗಬೇಡಿ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವವರ ಬಗ್ಗೆ ಯೋಚನೆ ಮಾಡಬೇಡಿ. ಅವರ ವರ್ತನೆ ಸರಿ ಹೋಗದಿದ್ರೆ ನೀವೇ ಬದಲಾಗಿ ಬಿಡಿ. ನಿಮ್ಮ ಪಾಡಿಗೆ ನೀವು ಮೌನವಾಗಿ ಇದ್ದು ಬಿಡಿ. ಯಾವಾಗಲೂ ಯಾರನ್ನು ಕುರುಡಾಗಿ ನಂಬಬೇಡಿ. ಯಾಕೆಂದ್ರೆ ಈ ಜಗತ್ತು ಇಷ್ಟು ಒಳ್ಳೆಯದಲ್ಲ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವಷ್ಟು. ಯಾವಾಗಲೂ ಸಂತೋಷವಾಗಿರಿ. ಇದನ್ನು ಯೋಚಿಸುತ್ತಾ, ಜಗತ್ತಿನಲ್ಲಿ ನಮಗಿಂತ ಹೆಚ್ಚು ಕಷ್ಟದಲ್ಲಿರುವವರು ಮತ್ತು ದುಃಖದಲ್ಲಿರುವವರು ಇದ್ದಾರೆ ಎಂದು. ಸಮಯದ ಕೆಲಸವೇ ಹಾದು ಹೋಗೋದು. ಅದು ಕೆಟ್ಟದಾಗಿದ್ರೆ ತಾಳ್ಮೆಯಿಂದಿರಿ ಮತ್ತು ಒಳ್ಳೆಯದಾಗಿದ್ರೆ ಧನ್ಯವಾದವನ್ನು ಹೇಳಿ. ಸ್ಟ್ರಾಂಗ್ ಆಗಿ ಇರೋದು ಆಗ ತುಂಬಾ ಸಂತೋಷ ಕೊಡುತ್ತೆ. ಇಡೀ ಜಗತ್ತೇ ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರುವಾಗ ನಿಯತ್ತು ಸ್ಪಷ್ಟವಾಗಿದ್ರೆ ಮತ್ತು ಉದ್ದೇಶವು ಸರಿಯಾಗಿದ್ರೆ ಖಂಡಿತವಾಗಿಯೂ ದೇವರು ನಿಮಗೆ ಯಾವುದಾದರೂ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. ಜೀವನದಲ್ಲಿ ಯಾರನ್ನು ದೂಷಿಸಬೇಡಿ. ಒಳ್ಳೆಯ ಜನರು ಸಂತೋಷವನ್ನು ಕೊಡ್ತಾರೆ ಮತ್ತೆ ಕೆಟ್ಟವರು ಅನುಭವವನ್ನು ನೀಡಿ ಹೋಗ್ತಾರೆ. ಯಾವಾಗಲೂ ಬೆಲೆಯುಳ್ಳವರಾಗಿರಿ. ಲಭ್ಯವಲ್ಲ, ನೀವು ಲಭ್ಯವಾಗುತ್ತಿದ್ರೆ ಜಗತ್ತು ನಿಮ್ಮನ್ನು ಬಳಸಿಕೊಳ್ಳುತ್ತಾ ಇರುತ್ತೆ. ವಿಷ ಹಲ್ಲಿನಲ್ಲಿಲ್ಲ, ಆದರೆ ಮಾತಿನಲ್ಲಿ ವಿಷ ಇರುವ ಏಕೈಕ ಪ್ರಾಣಿ ಅಂದ್ರೆ ಅದು ಮನುಷ್ಯ. ಯಾರನ್ನಾದರೂ ಸುಳ್ಳು ಪ್ರೀತಿಸುವ ಮೂಲಕ ಅವರ ಕನಸುಗಳೊಂದಿಗೆ ಎಂದಿಗೂ ಆಟವಾಡಬೇಡಿ. ಯಾಕೆಂದ್ರೆ ಕೆಲವೊಮ್ಮೆ ಒಡೆದ ಹೃದಯದಿಂದ ಹೊರಬರುವ ಶಾಪ ಇಡೀ ಜೀವನವನ್ನೇ ಹಾಳು ಮಾಡುತ್ತೆ. ಇದು ಸ್ನೇಹದ ಗಣಿತ. ಇಬ್ಬರಲ್ಲಿ ಒಬ್ಬರು ಹೋದರೂ ಏನೂ ಉಳಿಯೋದಿಲ್ಲ. ಕೇವಲ ನೀವು ಉತ್ತರ ಕೊಡುವುದು ಹೇಗೆ ಎಂದು ಕಲಿಯಿರಿ. ಜಗತ್ತು ತನ್ನಷ್ಟಕ್ಕೆ ತಾನೇ ಸುಮ್ಮನಾಗುತ್ತೆ. ಸಂಬಂಧದಿಂದ ಪೂರ್ತಿಯಾಗಿ ಏನನ್ನಾದರೂ ಬಯಸಿ. ಇತ್ತೀಚಿನ ದಿನಗಳಲ್ಲಿ ಮೋಸ ಮಾತ್ರ ಸಿಗುತ್ತೆ. ಜೀವನ ನಡೆಸಲು ನಮಗೂ ಬರುತ್ತೆ, ಆದರೆ ನಮ್ಮ ಜೀವನದಲ್ಲಿ ಕೆಲವು ತಪ್ಪು ಜನರಿಗೆ ನಾವು ಸ್ಥಾನ ನೀಡಿ ನಾವೇ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇವೆ. ನಿಮ್ಮನ್ನು ಪ್ರಾಮಾಣಿಕವಾಗಿ ಕಾಳಜಿ ವಹಿಸುವವರಿಗೆ ಮಾತ್ರ ನಿಮ್ಮೊಂದಿಗೆ ಕೋಪಗೊಳ್ಳಲು ಮತ್ತು ಪ್ರಶ್ನೆ ಮಾಡುವ ಹಕ್ಕಿದೆ. ಒಬ್ಬ ವ್ಯಕ್ತಿಗೆ ದೊಡ್ಡ ಸೋಲು ಎಂದರೆ ಅವನು ಸರಿ ಇದ್ದ ನಂತರವೂ ತಪ್ಪು ಜನರ ಮುಂದೆ ಅವನು ತಲೆಬಾಗುವ ಸಂದರ್ಭ ಎದುರಾಗುತ್ತೋ ಅದೇ. ಮೋಸದೊಂದಿಗೆ ಬದುಕುವುದಕ್ಕಿಂತ ಒಂಟಿಯಾಗಿಯೇ ಬದುಕುವುದು ಉತ್ತಮ. ಅಹಂಕಾರವು ಮದ್ಯಪಾನದಂತೆ. ನಿಮ್ಮನ್ನು ಹೊರತುಪಡಿಸಿ ಎಲ್ಲರಿಗೂ ತಿಳಿಯುತ್ತೆ ನಿಮಗೆ ಏರಿದೆ ಎಂದು. ಶಾಂತವಾಗಿರಿ, ಯಾಕೆಂದರೆ ಯಾವುದು ಶಾಶ್ವತವಲ್ಲ. ಸಮಯ ಖಂಡಿತವಾಗಿಯೂ ಬದಲಾಗುತ್ತೆ. ನೇರವಾಗಿರುವ ವ್ಯಕ್ತಿಗೆ ಎಂದಿಗೂ ಮೋಸ ಮಾಡಬೇಡಿ. ಯಾಕೆಂದರೆ ನೇರ ವ್ಯಕ್ತಿಯ ಉತ್ತರವನ್ನು ಮೇಲೆ ಇರುವವನು ಸ್ವಲ್ಪ ಕಹಿಯಾಗಿಯೇ ಕೊಡುತ್ತಾನೆ. ಅಕಸ್ಮಾತ್ ನಿಮ್ಮ ಪ್ರಾಮುಖ್ಯತೆಯನ್ನು ನೀವು ಯಾರಿಗಾದರೂ ಹೇಳಲೇಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ, ಇನ್ನು ಮುಂದೆ ನೀವು ಅವರಿಗೆ ಮುಖ್ಯವಲ್ಲ ಎಂದು. ಅಸ್ತಮಿಸುವ ಸೂರ್ಯ ಈ ಮಾತಿನ ಸಂಕೇತವಾಗಿದೆ. ಅಂತ್ಯವು ಇಷ್ಟು ಸುಂದರವಾಗಿರಬಹುದು. ಸಮಯವು ಅಂತಹ ತಕ್ಕಡಿ. ನಮ್ಮ ಕೆಟ್ಟ ಕಾಲದಲ್ಲಿ ನಮ್ಮದೇ ಪ್ರೀತಿ ಪಾತ್ರರ ತೂಕವನ್ನು ತಿಳಿಸಿಬಿಡುತ್ತೆ. ಕೆಲವು ಸಂಬಂಧಗಳು ಬಾಡಿಗೆ ಮನೆಗಳಂತಿರುತ್ತೆ. ಎಷ್ಟೇ ಅಲಂಕಾರ ಮಾಡಿದ್ರೂ ಅವು ಎಂದಿಗೂ ನಮ್ಮದಾಗಲ್ಲ. ಬಡಿಯುತ್ತಿರಿ ಸಂಬಂಧಗಳ ಬಾಗಿಲನ್ನು. ಭೇಟಿಯಾಗದಿದ್ರೂ ಜೀವಂತವಾಗಿಯೇ ಆದರೂ ಇರುತ್ತೆ. ಉತ್ತಮ ಸಮಯ ಎಂದಿಗೂ ಬರುವುದಿಲ್ಲ. ಸಮಯವನ್ನೇ ಉತ್ತಮ ಮಾಡಿಕೊಳ್ಳಬೇಕು. ನೀವು ನಿಮ್ಮೊಂದಿಗೆ ಸೋಲದಿದ್ರೆ ಗೆಲುವು ನಿಮ್ಮದಾಗುವುದು ಖಚಿತ. ಪಶ್ಚಾತ್ತಾಪವಿಲ್ಲ ಯಾವುದರ ಬಗ್ಗೆಯೂ. ಜೀವನದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ಕಡಿಮೆ ಜನರಿಗೆ ಮಾತ್ರ ತಿಳಿದಿದೆ ಇದು ಅವರಿಗೆ ತುಂಬಾ ಕಡಿಮೆ ತಿಳಿದಿದೆ ಎಂದು. ನೀವು ಎಲ್ಲದಕ್ಕಿಂತ ಉತ್ತಮರಾಗಲು ಕೆಟ್ಟದಕ್ಕಿಂತ ಕೆಟ್ಟ ಪರಿಸ್ಥಿತಿಯ ಜೊತೆ ಹೋರಾಡಬೇಕಾಗುತ್ತೆ. ಪ್ರೀತಿ ದೃಢವಾಗಿದ್ರೆ ವಿಷಯ ಎಂಥದ್ದೇ ಆಗಿರಬಹುದು, ಆದರೆ ಸಂಬಂಧವು ಎಂದಿಗೂ ಒಡೆಯುವುದಿಲ್ಲ. ತೆರೆದ ಆಕಾಶದಲ್ಲಿ ಆ ಹೊಳೆಯುವ ಚಂದ್ರ ಮತ್ತು ಹೃದಯದಲ್ಲಿ ಹುಟ್ಟುವ ಪ್ರೀತಿ ಕೆಲವೊಮ್ಮೆ ಹೆಚ್ಚು, ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಮನುಷ್ಯ ತನ್ನ ಖುಷಿಯನ್ನು ಯಾವಾಗ ಬೇರೆಯವರಲ್ಲಿ ಹುಡುಕುವ ಪ್ರಯತ್ನ ಮಾಡ್ತಾನೋ ಆಗ ಅವನು ಖುಷಿಗಿಂತ ನೋವನ್ನೇ ಹೆಚ್ಚಾಗಿ ಪಡೆಯುತ್ತಾನೆ. ನಿಮ್ಮನ್ನು ಬಿಟ್ಟು ಹೋದ ಒಬ್ಬ ವ್ಯಕ್ತಿಯನ್ನು ನೀವು ಹೆಚ್ಚು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದ್ರೆ ಮತ್ತು ಅವರು ನಿಮಗೆ ಅದರ ಯಾವ ಅರ್ಥವನ್ನು ನೀಡುತ್ತಿಲ್ಲವೆಂದರೆ ಆಗ ನೀವು ಅವರಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಬೇಕು. ಬೇರೆಲ್ಲೋ ನಿರತರಾಗಿ ನಿಮ್ಮನ್ನು ನೀವು ಸಂತೋಷವಾಗಿರಿಸಿಕೊಳ್ಳಬೇಕು. ಅವರು ನಿಮ್ಮನ್ನು ಕಳೆದುಕೊಂಡ ಭಾವನೆ ಅವರಿಗೆ ಬಂದರೆ ಅವರು ನಿಮ್ಮ ಬಳಿ ಅವರಾಗಿಯೇ ಬರುತ್ತೆ. ಯಾರಿಗೆ ಮಾತನಾಡಲು ಮಾತ್ರ ತಿಳಿದಿರುತ್ತೋ ಅವನು ಬುದ್ಧಿವಂತನಲ್ಲ. ನಿಜವಾದ ಬುದ್ಧಿವಂತನೆಂದರೆ ಎಲ್ಲಿ ಮೌನವಾಗಿರಬೇಕೆಂದು ತಿಳಿದಿರುವವನು. ಅಳುವ ಕಾಲ ಮುಗಿದು ಹೋಗಿದೆ, ಈಗ ಕೇವಲ ನಿರ್ಲಕ್ಷಿಸಲಾಗುತ್ತೆ. ಜೀವನದಲ್ಲಿ ಕೆಟ್ಟ ಸಮಯದಲ್ಲಿ ಸಿಕ್ಕ ಬೆಂಬಲ ಯಶಸ್ಸಿನ ಸಮಯದಲ್ಲಿ ಸಿಕ್ಕ ಚಪ್ಪಾಳೆಗಿಂತ 1000 ಪಟ್ಟು ಉತ್ತಮವಾಗಿರುತ್ತೆ. ತಪ್ಪು ಮಾಡಲು ಯಾವುದೇ ಸಮಯವೂ ಸರಿಯಾದ ಸಮಯವಲ್ಲ.
ಮತ್ತು ತಪ್ಪನ್ನು ಸರಿಪಡಿಸಲು ಯಾವುದೇ ಸಮಯವೂ ಕೆಟ್ಟ ಸಮಯವಲ್ಲ. ಕೆಲವೊಮ್ಮೆ ಕೆಲವು ಮಾತುಗಳನ್ನು, ಕೆಲವು ಸಂಬಂಧಗಳನ್ನು, ಕೆಲವು ವಿಷಯಗಳನ್ನು ತಡೆದು ಹಿಡಿದಿಟ್ಟುಕೊಳ್ಳುವುದು ನಿಮಗೆ ಬಹಳಷ್ಟು ನೋವು ಮಾಡಬಹುದು. ಆದ್ದರಿಂದ ಸಲಹೆ ಅಂದುಕೊಳ್ಳಿ, ಈಗ ಅದನ್ನು ಹೋಗಲು ಬಿಟ್ಟು ಬಿಡಿ. ನದಿಗಳು ಮುಂದಕ್ಕೆ ಸಾಗುತ್ತೆ ಹೊರತು ಹಿಂದೆ ಸರಿಯೋದಿಲ್ಲ. ಅದೇ ರೀತಿ ನಮ್ಮ ಜೀವನವನ್ನು ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗಬೇಕು. ಹುಟ್ಟು ಎಲ್ಲೋ, ಸಾವು ಎಲ್ಲೋ, ಬದುಕಿನ ಪ್ರಯಾಣ ಇನ್ನೆಲ್ಲೋ. ಆದರೆ ಪಯಣದ ದಾರಿಯಲ್ಲಿ ಸಿಗುವ ಸ್ನೇಹ, ಪ್ರೀತಿ, ವಿಶ್ವಾಸ ಮಾತ್ರ ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತೆ. ನೆನಪುಗಳೊಂದೇ ಇಲ್ಲಿ ಶಾಶ್ವತ. ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕೇ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲ. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೇ ಇರುವವರನ್ನು ಬಿಟ್ಬಿಡಬೇಕು. ಬೆಲೆ ಕೊಡೋರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು. ನೀವು ಬದಲಾಯಿಸಲಾಗದ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದು ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಸಂತೋಷದ ಕ್ಷಣ. ಜ್ಞಾನ, ರೂಪ, ಅಧಿಕಾರ, ಸಂಪತ್ತು, ಬುದ್ಧಿವಂತಿಕೆ ಇವುಗಳಿಗೆ ವಿನಮ್ರತೆ ಸೇರಿಕೊಂಡ್ರೆ ಚಿನ್ನಕ್ಕೆ ಸುವಾಸನೆ ಬಂದಂತೆ. ಅತಿಯಾದ ಕೆಲಸಗಳನ್ನು ಮೈ ಮೇಲೆ ಹಾಕಿಕೊಂಡು ಬಹಳ ಬ್ಯುಸಿಯಾಗಿದ್ದೇನೆ ಎಂದು ಎಂದಿಗೂ ತೋರಿಸಿಕೊಳ್ಳಬೇಡಿ. ಆದ್ದರಿಂದ ಅನೇಕ ಮಧುರವಾದ ಬಾಂಧವ್ಯಗಳು ನಶಿಸಿ ಹೋಗುವ ಸಾಧ್ಯತೆಗಳು ಇರುತ್ತೆ. ಏನೇ ಕೆಲಸವಿದ್ರೂ ನಮ್ಮವರಿಗಾಗಿ ಸ್ವಲ್ಪ ಸಮಯ ಮಾಡಿಕೊಳ್ಳೋಣ. ಯಾಕೆಂದರೆ ಮುಂದೊಂದು ದಿನ ನಮ್ಮ ಬಳಿ ಸಮಯವಿದ್ದಾಗ ಆತ್ಮೀಯರಿಲ್ಲದೆ ಏಕಾಂತತೆ ಕಾಡಬಹುದು. ಬದುಕಿನ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸಿ, ಆತ್ಮೀಯರಿಗಾಗಿ ಜೀವಿಸಿ. ಯಾರಿಂದಾದರೂ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತಿದೆ ಎನಿಸಿದ್ರೆ ಅವರೊಂದಿಗೆ ಜಗಳವಾಡಬೇಡಿ. ಸುಮ್ಮನೆ ದೂರ ಇದ್ದು ಬಿಡಿ. ಕಾಲ ಎಲ್ಲವನ್ನು ಸರಿ ಮಾಡುತ್ತೆ. ಕೋಪ ಬಂದಾಗ ಕೂಗಾಡಲು ಹೆಚ್ಚು ಶಕ್ತಿ ಬೇಕಿಲ್ಲ. ಅಂತಹ ಸಂದರ್ಭಗಳಲ್ಲಿ ಶಾಂತರಾಗಿರಲು ನಿಜಕ್ಕೂ ಅಪಾರ ಶಕ್ತಿ ಬೇಕು. ಸಾಕ್ಷಿಯಾಗಿರಿ, ನ್ಯಾಯಾಧೀಶರಲ್ಲ. ನಿಮ್ಮ ಮೇಲೆ ಲಕ್ಷ್ಯವಿಡಿ, ಇತರರ ಮೇಲಲ್ಲ. ಹೃದಯದ ಮಾತು ಕೇಳಿ, ಹೊರಗಿನ ಗೌಜು ಗದ್ದಲವನ್ನಲ್ಲ. ಜಗತ್ತಿನಲ್ಲಿ ನಿಮ್ಮವರು ಅಂದರೆ ಯಾರು ಗೊತ್ತಾ? ಸಮಯ ಅದೊಂದು ಸರಿಯಾಗಿದ್ರೆ ಎಲ್ಲರೂ ಜೊತೆಯಾಗಿರುತ್ತಾರೆ. ದೇವಾಲಯಕ್ಕೆ ಹೋದರೆ ಕಣ್ಮುಚ್ಚಿ ಬಿಡಬೇಕು. ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಏನನ್ನಾದರೂ ವಶಪಡಿಸಿಕೊಳ್ಳಲು ಯತ್ನಿಸಿದಷ್ಟು ನೀವು ಅದಕ್ಕೆ ವಶವಾಗುತ್ತಲೇ ಹೋಗುವಿರಿ. ಮುಕ್ತವಾಗಿ ಬಿಡಿ, ಆನಂದ ನಿಮ್ಮದಾಗುತ್ತೆ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಯಾಕೆಂದರೆ ಅವುಗಳಿಗೆ ಗೊತ್ತು ಇದು ಕ್ಷಣಾರ್ಧದಲ್ಲಿ ಬದಲಾಗುವುದು ಅಂತ. ಜೀವನವು ಹೀಗೆ, ಯಾವಾಗಲೂ ಸ್ಥಿರವಾಗಿರೋದಿಲ್ಲ. ಹುಡುಕಿದ್ರೆ ಎಲ್ಲವೂ ಸಿಗಬಹುದೇನೋ. ನೆಮ್ಮದಿ ಎನಿಸುವ 4 ಒಳ್ಳೆಯ ಮಾತುಗಳನ್ನಾಡುವವರು ಸಿಗುವುದು ಕಷ್ಟ. ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತೆ. ಕನ್ನಡಿ ಎದುರು ನಿಂತಾಗ ನೀವು ಕೇಳುವ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡುವಂತೆ ನಿಮ್ಮ ಬದುಕು ಇದ್ರೆ ಯಾರಿಗೂ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. ಜಗತ್ತಿನ ಅತ್ಯಂತ ದುಬಾರಿ ವಸ್ತು ನಂಬಿಕೆ. ಯಾವ ಕಾರಣಕ್ಕೂ ಅದನ್ನು ಕಳೆದುಕೊಳ್ಳಬೇಡಿ. ದೇವರು ಯಾರನ್ನು ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸೋದಿಲ್ಲ. ಅದರ ಹಿಂದೆ ಒಂದು ಉನ್ನತವಾದ ಕಾರಣವನ್ನು ಇಟ್ಟಿರುತ್ತಾನೆ. ಆ ಕಾರಣ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದು ಆ ವ್ಯಕ್ತಿಯೇ ನಿರ್ಧರಿಸಬೇಕಾಗುತ್ತೆ. ಬೇರೆಯವರನ್ನು ಟೀಕಿಸೋದು ಬಹಳ ಸುಲಭ. ಬಾಣ ತನ್ನತ್ತ ತಿರುಗಿದಾಗಲೇ ಅದರ ಬಿಸಿ ಅರಿವಾಗುವುದು. ರೂಪವಂತನು ಕುರೂಪಿಯಾಗಿ ಬಿಡುತ್ತಾನೆ. ಕಠಿಣ ಸಂದರ್ಭಗಳಲ್ಲಿಯೇ ನಮ್ಮ ನಿಜವಾದ ಸಾಮರ್ಥ್ಯ ಅನಾವರಣಗೊಳ್ಳುವುದು. ಎಷ್ಟು ಕಷ್ಟಗಳು ಬರುತ್ತೋ ಅಷ್ಟೇ ಕ್ರಿಯಾಶೀಲರಾಗುತ್ತೇವೆ. ಜನ ವಿರೋಧಿಸಿದಾಗಲೆಲ್ಲ ನೀವು ಹಿಂದಡಿ ಇಟ್ಟರೆ ಒಂದೋ ಗುರಿ ಸೇರುವುದು ತಡವಾಗುತ್ತೆ ಅಥವಾ ಗುರಿ ಮುಟ್ಟುವುದೇ ಇಲ್ಲ. ಹೊಗಳುವವರು ಹೇಳುವುದನ್ನೆಲ್ಲ ನಂಬಬೇಡಿ. ಕಾಲ ಸ್ವಲ್ಪ ತಿರುಗಿದ್ರೆ ನಿಮ್ಮ ಹಿಂದೆ ನಿಮ್ಮನ್ನು ತೆಗಳುವವರ ಸಾಲಿನಲ್ಲಿ ಮೊದಲು ಅವರೇ ನಿಂತಿರುತ್ತಾರೆ.